ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನಡೀತಿರುವ ಯಾವುದೇ ಘಟನೆಗಳಿಗೆ ಮುಖ್ಯ ಕಾರಣಗಳೇನು, ನಿಮ್ಮ ಜೀವನದಲ್ಲಿ ಇಂದು ನಡೀತಿರುವ ಕಾರಣಗಳಿಗೆ ಮುಖ್ಯ ಕಾರಣಗಳು ಏನು ಅನ್ನೋದು. ರೀಸನ್ ನಿಮ್ಮ ಕಣ್ಣಿಗೆ ಯಾವುದೇ ರೀತಿ ಇರಲಿ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಹಾಗಾಗಿ ಹೀಗಾಗಿದೆ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರಲಿ, ಈಗ ಪ್ರಸ್ತುತವಾಗಿ ಏನೇ ಘಟನೆಗಳು ನಡೀತಾ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಈ 2 ತಿಂಗಳುಗಳಿಂದನೂ ಕೂಡ, 2 ರಿಂದ 6 ತಿಂಗಳಿಂದ ಕೂಡ ಒಂದು ವಿಡಿಯೋ ಮಾಡಿದ್ದೆ. ನೀವು ಹಗಲು ರಾತ್ರಿ ಯಾರ ವಿಚಾರವಾಗಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ರಿ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅನ್ನೋ ಕಾನ್ಸೆಪ್ಟನ್ನ ಎಷ್ಟು ಟ್ಯಾರೋ ರೀಡರ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಟ್ಯಾರೋ ರೀಡರ್ಸ್ಗಳು ಯಾವುದೋ ಒಂದು 2 ಕಾರ್ಡ್ ಇಟ್ಕೊಂಡು ಜನಗಳಿಗೆ ತುಂಬಾನೇ ಸ್ಕ್ಯಾಮ್ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಜನಗಳು ಆ ಟ್ಯಾರೋ ರೀಡರ್ಸ್ಗಳು ಸ್ಕ್ಯಾಮರ್ಸ್ಗಳ ಅಥವಾ ನಿಜವಾಗ್ಲೂ ಸರ್ಟಿಫೈಡ್ ಟ್ಯಾರೋ ರೀಡರ್ಸ್ಗಳ, ಏನೋ ಒಂದು ಅಷ್ಟು ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು ನಮ್ಮ ರೀಡಿಂಗ್ಸ್ಗಳನ್ನ ನೋಡಿಕೊಂಡು ಯಥಾವತ್ ಅದೇ ರೀತಿ ಮಾತಾಡಿಕೊಂಡು ಅದೇ ರೀತಿ ಜನಕ್ಕೆ ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇಲ್ಲಿ ಕೆಲವೊಂದು ಥಂಬ್ನೇಲ್ಸ್ಗಳು ಹೆಂಗ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಏನ್ ಥಂಬ್ನೇಲ್ಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಥಂಬ್ನೇಲ್ಸ್ಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಟ್ಯಾರೋ ರೀಡರ್ಸ್ಗಳು. ಬಹುಶಃ ಅವರು ಕಲಿದೇ ಬಂದಿದಾರೋ, ಸರ್ಟಿಫೈಡ್ ಟ್ಯಾರೋ ರೀಡರ್ಸ್ಗಳು ಅಲ್ವೋ, ನೀವು ಚೆಕ್ ಮಾಡ್ಬೇಕಾಗತ್ತೆ. ಯಾವುದೋ 2 ಕಾರ್ಡ್ ಇಟ್ಕೊಂಡು ಕೆಲವರಂತೂ ಜನಕ್ಕೆ ತುಂಬಾನೇ ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ ಕೆಲವರು ನೀತು ಅಂತ ಹೇಳಿ ನನ್ನ ಹೆಸರು ಬಳಸ್ಕೊಂಡು ಕೂಡ ರೀಡಿಂಗ್ ಮಾಡಿದ್ದು ಇದೆ. ಸೊ ಜನಗಳು, ನೀವು ನನ್ನ ಚಾನೆಲ್ನ ಕರೆಕ್ಟಾಗಿ ನೋಡ್ಬೇಕಾಗತ್ತೆ. ನೀತಾ ಟ್ಯಾರೋ ರೀಡರ್ 33, ನೀತಾ ಟ್ಯಾರೋ ರೀಡಿಂಗ್ 33 ಅಂತ ಇರುತ್ತೆ. ಅದನ್ನ ಮಾತ್ರ ನೀವು ನೋಡ್ಬೇಕಾಗತ್ತೆ. ನಿಮಗೆ ಈ ನನ್ನ ರೀಡಿಂಗ್ಸ್ಗಳಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಕಾಣಿಸ್ತಾ ಹೋಗುತ್ತೆ. ನೀವು ಕೂಲಂಕುಷವಾಗಿ ನೋಡಿ ನೀವು ನಂಬಬೇಕಾಗತ್ತೆ. ಹಾಗೆ ಅವರು ಕೂಡ ಫೋನ್ ನಂಬರ್ಸ್ಗಳು ಹಾಕೋದು, ನಿಮ್ಮನ್ನ ಮ್ಯಾನುಪ್ಯುಲೇಟ್ ಮಾಡೋದು, ಕೆಲವು ಇಂಟ್ಯೂಷನ್ಸ್ಗಳಿಂದ ಮಾತಾಡುವಂಥದ್ದು, ಈ ರೀತಿ ನಡೆಯುತ್ತೆ. ದಯವಿಟ್ಟು ನಿಮ್ಮ ಹಣ ನೀವು ಕಳ್ಕೊಳ್ದೆ ಇರೋ ಹಾಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು, ನನಗೆ ಇದು ತುಂಬಾನೇ ನಾನು ಸೂಕ್ಷ್ಮವಾಗಿ ನೋಡಿದ್ದೀನಿ. ಸಾಕಷ್ಟು ಜನ, ನಾನು ಒನ್ ಬೈ ಒನ್ ಬರೀ ಅದನ್ನೇ, ನೀವು ಹಗಲು ರಾತ್ರಿ ಯಾರ ಬಗ್ಗೆ, ಯಾಕೆಂದ್ರೆ ನಂದು ಅದು ಲಕ್ಷಗಟ್ಟಲೆ ಓಡಿದೆ ವಿಡಿಯೋ. ಆ ವಿಡಿಯೋ ತಮ್ಮನೇಲಿ ತಗೊಂಡು ಬೇರೆ ಟ್ಯಾರೋ ರೀಡರ್ಸ್ಗಳು ಮಾಡ್ತಾ ಇರೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಆ ತಮ್ಮನೇಲಿ ನೀವು ಒಂದ್ಸಲ ನನ್ನ ವಿಡಿಯೋಸ್ನ ಚೆಕ್ ಮಾಡಿ ನೋಡಿ, ಅಲ್ಲಿ ಯಾರು ಫಸ್ಟ್ ಮಾಡಿದ್ದಾರೆ, ಎಷ್ಟು ಓಡಿದೆ ಅಂತ ಹೇಳಿ. ಆ ವಿಡಿಯೋ ಓಡಿದೆ ಅಂತ ಗೊತ್ತಾದ ತಕ್ಷಣನೇ ಆ ತಮ್ಮನೇಲಿ ಇಟ್ಕೊಂಡು ಸಾಕಷ್ಟು ಜನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ರೀತಿ ತಮ್ಮನೇಲಿ ಇಟ್ಕೊಂಡು ಕೂಡ ನಿಮ್ಮನ್ನ ಅಡ್ಡದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಕೂಲಂಕುಷವಾಗಿ ನಂಬಿ ನೀವು ನಿಮ್ಮ ಹಣನ ವೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಜೀವನದಲ್ಲಿ ಇಂದು ನಡೀತಿರುವ ಘಟನೆಗಳಿಗೆ, ವಿಚಾರಗಳಿಗೆ ಮುಖ್ಯವಾದ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಅದು ಯಾವುದೇ ಘಟನೆ ಆಗ್ತಾ ಇರಲಿ, ಈಗಿನ ನೋವಿನ ಪರಿಸ್ಥಿತಿ ಇರಲಿ, ಸಂತೋಷದ ಪರಿಸ್ಥಿತಿ ಇದ್ರೂ ಕೂಡ ಮುಂದೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬಹುದು. ನೀವು ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಬರೀ ಪ್ರೇಮಿಗಳಿಗೆ ಅಲ್ಲ, ಇದು ಬರೀ ಗಂಡ ಹೆಂಡತಿಗಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ. ಇಂದು ನಿಮ್ಮ ಜೀವನದಲ್ಲಿ ನಡೀತಿರುವಂಥ ಘಟನೆಗಳಿಗೆ ಕಾರಣಗಳು ಏನು, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಬಹುದು. ಐ ಹೋಪ್ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾರೆಲ್ಲ ಮೊದಲನೇ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ.
ನಿಮ್ಮ ಜೀವನದಲ್ಲಿ ಇಂದು ನಡೀತಿರುವ ಘಟನೆಗಳಿಗೆ ಕಾರಣ ಏನು? ಅದು ಯಾವುದಾದ್ರೂ ವಿಚಾರ ಆಗಿರಬಹುದು. ಆ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಈ ಥರ ಘಟನೆ ನಡೀತು, ಯಾಕೆ ಈ ಥರ ಆಗ್ತಾ ಇದೆ ಅನ್ನುವ ವಿಚಾರ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಪೂರಕವಾದ ಕಾರಣ ಏನು ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಇಲ್ಲಿ ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನ ನೀವು ತಗೊಳ್ಳದೇ ಇರುವಂಥದ್ದು, ಎಷ್ಟೋ ಕೆಲಸಗಳು ಈಗಾಗಲೇ ಆಗಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ತಪ್ಪು ದಾರಿಗೆ ಹೋಗ್ತಾ ಇದ್ರಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ತಪ್ಪು ಡೈರೆಕ್ಷನ್ನ ಚೂಸ್ ಮಾಡ್ಕೊಂಡಿರೋದು, ಈ ದಾರಿಯಲ್ಲಿ ಹೋದ್ರೆ ನಾನು ಅನ್ಕೊಂಡ್ರ ರೀತಿ ಆಗುತ್ತೇನೋ ಅಂತ ನಿಮ್ಮ ಮನಸ್ಸಿಗೆ ನೀವು ಅನ್ಕೊಂಡಿದ್ದಾಗಿರ್ಬೋದು. ಹಾಗೇನೆ ನೀವು ಒಂದಷ್ಟು ದೇವರ ಮೊರೆ ಹೋಗಿದ್ದೀರಿ ಅಂತಲೂ ಇಲ್ಲಿ ನಾನು ನೋಡಬಹುದು. ಇಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಅಬಂಡೆನ್ಸ್ ಬಂದಿತ್ತು, ಏನೇ ಒಂದು ಅವಕಾಶಗಳು ಬಂದಿತ್ತು, ಆಪ್ಷನ್ಸ್ ಬಂದಿತ್ತು, ಪ್ರೊಫೈಲ್ ಬಂದಿತ್ತು, ಯಾಕೆ ಅದು ಸಡನ್ನಾಗಿ ಮುರಿದು ಬಿತ್ತು, ಯಾಕೆ ಅದು ನನ್ನ ಕೈ ತಪ್ಪಿ ಹೋಯ್ತು, ಅದು ಯಾವುದೇ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾಕೆ ನನ್ನ ಕೈ ತಪ್ಪಿ ಹೋಯ್ತು ಅದನ್ನ ಅಂತ ಹೇಳಿದ್ರೆ ಇದು ಪ್ರಕೃತಿಯಿಂದನೇ ಬಂದಿರುವಂತಹ ದೊಡ್ಡ ಹೊಡೆತ ಅಂತಲೇ ನಾನು ನೋಡಬಹುದು. ಎಲ್ಲಾನು ಇತ್ತು, ಎಲ್ಲರೂ ಹೇಳ್ತಾರಲ್ಲ ಮುಂಚೆ ನಾನು ತುಂಬಾನೇ ಚೆನ್ನಾಗಿದ್ದೆ, ಯಾಕೆ ಈ ಥರ ಸಡನ್ನಾಗಿ ನನಗೆ ಹೊಡ್ತಾ ಬಿತ್ತು, ಯಾಕೆ ಈ ಥರ ಆಗೋಯ್ತು, ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಇದು ಬರ್ತಾ ಇರುವಂಥದ್ದು ಏನು ಗೊತ್ತಾ, ಉತ್ತರ ಪ್ರಕೃತಿಯಿಂದನೇ ಬಹಳ ಹೊಡ್ತಾ ಬಿದ್ದಿದೆ ನಿಮಗೆ, ಭಗವಂತನಿಂದನೇ. ಅಂದರೆ ನಿಮ್ಮ ಡೆಸ್ಟಿನಿಯಲ್ಲಿ ಆ ವಿಚಾರ ಇರಲಿಲ್ಲ, ನೀವೇನೇನು ಪಡ್ಕೊಂಡಿದ್ರಿ ಅದನ್ನ ಕಳ್ಕೊಳ್ಬೇಕು ಅನ್ನೋದಕ್ಕಿಂತ ಇಲ್ಲಿ ನಿಮ್ಮ ಋಣ ಅಲ್ಲಿಗೆ ಮುಗೀತು ಅನ್ನುವ ರೀತಿ ತುಂಬಾ ಬಲವಾಗಿ ಮೇಲೆ ಹೋಗಿದ್ದು, ತುಂಬಾ ಎತ್ತರಕ್ಕೆ ಹೋಗಿದ್ದು, ತುಂಬಾ ಚೆನ್ನಾಗಿ ಜನಗಳ ಮುಂದೆ ಬೆಳೆದಿದ್ದಾಗಿರಬಹುದು. ಸೊ ಇದು ನೀವು ನಿಮ್ಮ ಜೀವನದಲ್ಲಿ ಅಷ್ಟೇ ಇತ್ತು, ಅದರ ಋಣ ಅಷ್ಟೇ ಇತ್ತು, ಏನೇ ಆಗಿರ್ಬೋದು ಅಷ್ಟೇ ಇತ್ತು. ಸೊ ಹಾಗಾಗಿ ಅದು ಮೇಲಕ್ಕೋಗಿ ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ ಅಂತ ಹೇಳಿದ್ರೆ ಕಟ್ ಆಫ್ ಆಯ್ತು, ಮುಗೀತು. ಒಂದು ಎತ್ತರಕ್ಕೆ ಹೋದ್ರಿ ತಕ್ಷಣ ಮುಗಿದೋಯ್ತು. ಒಂದೊಳ್ಳೆ ಭಾವನೆಯಲ್ಲಿ ಬೇಗ ಮುಂದಕ್ಕೆ ಹೋದ್ರು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರ್ಬೋದು, ಬೇಗ ಮುಂದೋಯ್ತು. ಅದು ಒಂದಷ್ಟು ಬರ್ನಿಂಗ್ ಟವರ್ ಬಂದು ಮುರಿದು ಹೋಗಿದೆ ಅಂತ ತೋರಿಸುತ್ತೆ. ಹಾಗೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಈಗ ಆಲ್ರೆಡಿ ನಾನು ಇಂಡಿಪೆಂಡೆಂಟ್ ಆಗಿ ಹೇಗಿರಬೇಕು, ನಾನು ಯಾರ ಜೊತೆ ಹೇಗಿರಬೇಕು, ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಕೂಡ ನೀವು ಇಲ್ಲಿ ಆಲ್ರೆಡಿ ಕಲ್ತಿದ್ದೀರಿ ಅಂತ ಹೇಳ್ಬೋದು. ಹಾಗೆ ಕೆಲವರ ಲೈಫಲ್ಲಿ ಈ 3 ತಿಂಗಳುಗಳಲ್ಲಿ ಒಂದಷ್ಟು ಹಣದ ಬ್ಲಾಕೇಜ್ ಏನಾಗಿತ್ತಲ್ಲ, ಈ ಹಿಂದೆ ಹಣದ ವಿಚಾರಕ್ಕೆ ಏನಾದ್ರು ಪ್ರಾಬ್ಲಮ್ ಸಫರ್ ಪಡ್ತಾ ಇದ್ರೆ ಆ ಲೋನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರ ಮನೆಯಲ್ಲಿ ಒಂದು ಪಕ್ಷಿಯ ಪ್ರವೇಶ ಆಗುವಂಥದ್ದಿದೆ, ಪಕ್ಷಿಯ ಪ್ರವೇಶ ಆಗುವಂಥದ್ದು, ಕೆಲವ್ರ ಮನೆಯಲ್ಲಿ ಸಸಿಗಳನ್ನ ತರುವಂಥದ್ದು, ಒಳ್ಳೆಯ ಪ್ಲಾಂಟ್, ಒಳ್ಳೆ ಗಿಡ, ಕೆಲವ್ರ ಮನೆಯಲ್ಲಿ ಗಿಳಿನ ಬೇಕು ಅಂತಾನೆ ಸಾಕ್ಲಿಕ್ಕೆ ಅಂತಾನೆ ತರುವಂಥದ್ದು ಕೂಡ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆ ಪ್ರಾಣಿನೋ ಅಥವಾ ಸಸಿನೋ ಆ ತಂದ ಮೇಲೆ ಈ ಪ್ರಕೃತಿಗೆ ಕನೆಕ್ಟ್ ಆಗುವಂಥ ವಿಚಾರಗಳನ್ನ ತಂದ ಮೇಲೆ ಒಂದಷ್ಟು ಅಬಂಡೆನ್ಸ್ ಕೂಡ ನೀವು ಹೊತ್ಕೊಂಡು ಬರ್ತೀರಿ ಅಂತಾನೆ ನೋಡ್ಬೋದು. ಈ ಹಿಂದೆ ನಾನೆಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಹತ್ರ ಏನೂ ಇಲ್ಲ, ಹಾಗಾಯ್ತು ಹೀಗಾಯ್ತು, ಕೊರಗ್ತಿದ್ದೀರಿ, ಸಡನ್ ಆಗಿ ಕಟ್ ಆಫ್ ಆಯ್ತು, ಯಾರು ಕಣ್ ಬಿತ್ತೋ ಏನೋ ಅಂತ ನೀವು ಅನ್ಕೊಂಡ್ರಿ. ಸೊ ಇದರಿಂದ ಈ ನಿಮ್ಮ ಮನೆಯಲ್ಲಿ ಈಗ ಪ್ರವೇಶ ಆಗತ್ತೆ, ಅದೊಂದು ಸಸಿನೋ ಗಿಡನೋ ಗಿಳಿನೋ ಪಕ್ಷಿನೋ ಅದು ಪ್ರವೇಶ ಆಗತ್ತೆ. ಅದು ಬಂದ ಮೇಲೆ ಸರಾಗವಾಗಿ ನಿಮ್ಮ ಕೆಲಸಗಳು ಆಗೋದಕ್ಕೆ ಶುರು ಆಗತ್ತೆ. ಮನಿ ಬ್ಲಾಕೇಜ್ ಕೂಡ ಆಗತ್ತೆ, ಲೋನ್ ಆಗೋರಿಗೆ ಲೋನ್ ಕೂಡ ಆಗತ್ತೆ. ಯಾವುದೋ ಒಂದು ಲೈಫಲ್ಲಿ ಏನೋ ಒಂದು ನೋವನ್ನ ಪಟ್ಟಿದ್ರಿ, ಆ ನೋವಿಂದ ದೂರ ಆಗಿರುವಂಥ ವ್ಯಕ್ತಿಯಿಂದ ಒಂದಷ್ಟು ರಿಲೀಫ್ ಆಗುವಂಥ ಸಮಾಧಾನ ಕೂಡ ಸಿಗುತ್ತೆ. ಇಲ್ಲಿ ನಾನೆಲ್ಲ ಕೆಲಸ ಮಾಡಿದೆ, ಸಾಕಾಗೋಯ್ತು, ಅದರಿಂದ ನಾನು ಉತ್ತೀರ್ಣ ಆಗ್ತಾ ಇಲ್ಲ, ಅಂದರೆ ನಾನು ಗೆಲ್ಲೋದಕ್ಕೆ ಆಗ್ತಾನೆ ಇಲ್ಲ, ಮುಗಿತಾ ಇದ್ದು ಈ ರೀತಿ ಅಂತ ಏನಾದ್ರು ನೀವು ಅನ್ಕೊಳಕ್ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಅಲ್ಲಿಂದ ಒಂದು ಒಳ್ಳೆ ಗ್ರೋತ್ ಇದೆ ನಿಮಗೆ. ಇಲ್ಲಿ ಔಟ್ಕಮ್ ಬಂದು ನನಗೆ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಳ್ಳೆ ಸೆಲೆಬ್ರೇಷನ್ ಇದೆ ನಿಮ್ಮ ಮನೆಗಳಲ್ಲಿ, ಒಂದು ಒಳ್ಳೆಯ ಸೆಲೆಬ್ರೇಷನ್ ಆಗಿರ್ಬೋದು. ಈ ಹಿಂದೆ ನೋವು ಆಗಿದೆ, ಹೌದು, ಈ ಹಿಂದೆ ಎಷ್ಟೆಲ್ಲ ಬೇಗವಾಗಿ ನಾನು ಪಡ್ಕೊಂಡಿದ್ದು ತಕ್ಷಣ ಕಟ್ ಆಫ್ ಆಗೋಯ್ತು, ಆ ಋಣ ಅನ್ನೋದು ಮುಗಿದೋಯ್ತಲ್ಲ, ಅದರಿಂದ ಅದು ಬರ್ತಾ ಇಲ್ವಲ್ಲ ಅಂತ
ಹೆಚ್ಚು ನೋವು ಕೂಡ ನಿಮ್ಮಲ್ಲಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಇದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಜೀವನದಲ್ಲಿ ಮತ್ತೆ ನೀವು 0 to 1ಗೆ ಬರಬೇಕು ಅಂತ. ಈಗ 10 ಎಂಡಿಂಗಲ್ಲಿ ಬಂದುಬಿಟ್ಟಿದ್ದೀರಿ ಆಲ್ರೆಡಿ. ಇಲ್ಲಿ ಎಂಡಿಂಗಲ್ಲಿ ಬಂದಿರೋದ್ರಿಂದನೇ ಮತ್ತೆ ರೀಲೈಫ್ ಸ್ಟಾರ್ಟ್ ಮಾಡ್ತೀರಿ, ರೀಸ್ಟಾರ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಜೀವನನ ಅಂತ ಹೇಳ್ಬೋದು. ಇಲ್ಲಿ ಪ್ರಕೃತಿಗೆ ಕನೆಕ್ಟ್ ಆಗುವಂಥ ವಿಚಾರಗಳಲ್ಲಿ ಇರೋದ್ರಿಂದ, ಅಂದರೆ ನಿಮ್ಮ ಮನೆಯಲ್ಲಿ ಒಂದು ನಾಯಿನ ತಂದು ಸಾಕುವಂಥದ್ದು, ಪ್ರಾಣಿನ ತಂದು ಸಾಕೋದು. ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಾನು ರೀಡಿಂಗ್ ನೋಡೋದ್ರಲ್ಲಿ ಹೇಳ್ತಾ ಇರೋದು ಸಸಿ ಮತ್ತು ಪಕ್ಷಿ ಅಂತೂ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. 2 ತಿಂಗಳುಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ಮದುವೆ ಫಂಕ್ಷನ್ಸ್ಗಳಿಗೂ ಕೂಡ ನೀವು ಅಟೆಂಡ್ ಆಗ್ತೀರಿ. ಅಲ್ಲಿಂದ ಒಂದು ಸಂಬಂಧಗಳು ಕಮ್ಯುನಿಕೇಟ್ ಆಗೋದಕ್ಕೆ ಶುರು ಆಗುತ್ತೆ. ಹಿಂದೆ ಯಾವುದಾದ್ರೂ ಒಂದು ಮುರಿದೋಗಿದ್ದಂಥ ಸಂಬಂಧಗಳು ಕೂಡ ರೀಕನೆಕ್ಟ್ ಆಗೋದು ಇರುತ್ತೆ. ಹಾಗೆ ನಿಮ್ಮ ರಿಲೇಟಿವ್ಸ್ಗಳು ಕೂಡ ಯಾರಾದರೂ ಮುರಿಸೋದು, ಅಂದರೆ ನಿಮ್ಮಿಂದ ದೂರ ಆಗಿದ್ದು, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದವರು ಕೂಡ ರೀಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಅಷ್ಟರ ಒಳಗಡೆ ನಿಮ್ಗೆ ಯಾವ್ಯಾವ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಅಂತ ಯಾರೂ ಇಲ್ವೇನೋ, ನನಗೆ ಅಂತ ಯಾವ ಲೈಫ್ ಕಾದಿಲ್ವೇನೋ, ಈ ರೀತಿ ನೀವು ಒಂದಷ್ಟು ಭಾವ ಕಂಡುಕೊಳ್ಳುವಂಥದ್ದಿದೆ ಇಲ್ಲಿ. ಮತ್ತೆ ನಿಮ್ಮ ಜೀವನದಲ್ಲಿ ಜಯ ಅನ್ನೋದು ಕಾಣುತ್ತೆ. ಏಕೆಂದರೆ ನಾನು ಹೇಳಿದ್ನಲ್ಲ, ನೀವು 0 to ಅಂದರೆ 10 ಬಂದು 0ಗೆ ಬಂದುಬಿಟ್ಟಿದ್ರಿ ಆಲ್ರೆಡಿ. 0 to 1ಗೆ ಹೋಗ್ಬೇಕೀಗ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, 1 ನಿಮಿಷ. ಓಕೆ, ಇಲ್ಲಿ ಮತ್ತೆ ನೀವು ನಿಮ್ಮ ಲೈಫಲ್ಲಿ ಏಳಿಗೆನ ನೋಡಬೇಕಾಗಿರೋದ್ರಿಂದ, ಸೊ ಇಲ್ಲಿ ಒಂದಷ್ಟು ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಪ್ರವೇಶ ಆದ ಮೇಲೆ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲರೂ ಬರೋದಕ್ಕೆ ಶುರು ಆಗ್ತಾರೆ. ಮತ್ತೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಒಟ್ಟಿಗಾಗಿರ್ಬೋದು, ಎಲ್ಲ ಕಳ್ಕೊಂಡಿದ್ದೇನಿದೆ ಅದು ಮತ್ತೆ ಪಡ್ಕೊಳ್ಳೋವಂಥ ಯೋಗ ಕೂಡ ಹಾಗೆ ಇದೆ ಅಂತ ಹೇಳ್ಬೋದು. ಬಂದ ಮೇಲೆ ಒಂದಷ್ಟು ಕನ್ಫ್ಯೂಷನ್ಗಳಿಗೂ ಕೂಡ ಒಳಗಾಗ್ತೀರಿ ಅಂತ ಹೇಳ್ಬೋದು. ಕನ್ಫ್ಯೂಷನ್, ನಾನು ಅದು ಮಾಡಲ, ನಾನು ಇದು ಮಾಡಲ, ಇವ್ರು ಹೇಳಿದ ಸರಿನಾ, ಅವ್ರು ಹೇಳಿದ ಸರಿನಾ, ನಾನು ಇವ್ರು ಹೇಳ್ದಂಗೆ ಕೇಳಬೇಕಾ, ಅವ್ರು ಹೇಳ್ದಂಗೆ, ಸಾಕಷ್ಟು ಗೊಂದಲಗಳನ್ನ ನೀವು ತಲೆಯಲ್ಲಿ ಹಾಕೊಳ್ಳೋದು. ಬಟ್ ಆದರೆ ಲೈಫು ಈ ಹಿಂದೆ ನಡೆದಿತ್ತಲ್ಲ ಕೆಟ್ಟ ಘಟನೆಗಳು, ಆ ರೀತಿ ಮುಂದಕ್ಕೆ ಆಗೋದಿಲ್ಲ ಅನ್ನೋದೇ ತೋರಿಸ್ತಾ ಇದೆ. ಹೊಸ ಹೊಸ ಐಡಿಯಾಗಳು ಬರೋದಕ್ಕೆ ಶುರು ಆಗುತ್ತೆ, ಹೊಸ ಹೊಸ ಯೋಚನೆಗಳು ನೀವು ಶುರು ಮಾಡ್ತೀರಿ. ಯಾವುದೋ ಒಂದು ಕೆಲಸ ಮಾಡಬೇಕು ಅನ್ನುವ ನಿರ್ಧಾರ ನೀವು ತಗೊಂಡಿದ್ದೀರಿ. ಆ ಕೆಲಸದಲ್ಲೂ ಕೂಡ ಅಷ್ಟೇ, ನೀವು ಮುಂದೋಗಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡಿದ್ದೀರಿ. ಆ ಕೆಲಸಗಳು ಕೂಡ ನಿಧಾನವಾಗಿ ನಿಮ್ಮ ಲೈಫಲ್ಲಿ ನೀವು ಮಾಡೋದಕ್ಕೆ ಶುರು ಮಾಡ್ತೀರಿ. ಒಂದೊಳ್ಳೆಯ ಹೊಸ ಕಮ್ಯುನಿಕೇಷನ್ ಕೂಡ, ಹೊಸ ವ್ಯಕ್ತಿಯ ಪರಿಚಯ ಆಗುವಂಥದ್ದು, ಹೊಸ ವ್ಯಕ್ತಿಯನ್ನು ನೀವು ಮಾತಾಡುವಂಥದ್ದಾಗಿರಬಹುದು, ಮಾತಲ್ಲಿ ಕೂಡ ನಿಮ್ಮ ಬಿಸ್ನೆಸ್ನ ನೀವು ಏಳಿಗೆಗೆ ತಗೊಂಡು ಹೋಗುವಂಥದ್ದಾಗಿರಬಹುದು. ನಿಮ್ಮ ಲೈಫಲ್ಲಿ ಈ ಹಿಂದೆ ಏನೇನು ಕಳ್ಕೊಂಡಿದ್ರಲ್ಲ, ಅದು ಬಿಡಿ, ಅದು ಮುಗೀತು. ಸೊ ನೀವು ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನ್ಯಾಯವಾಗಿ ಏನೇನು ಸಿಗಬೇಕು ಸಂಪೂರ್ಣವಾಗಿ ಸಿಗುತ್ತೆ ಅಂತಲೇ ನಾನು ಹೇಳಬಹುದು. ಹಾಗಾದರೆ ಏನೇನು ಸಿಗುತ್ತೆ ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ, ನೀವು ಈಗ ಏನೇನು ಮಾಡ್ತಿದ್ದೀರಲ್ಲ, ನೀವು ಯಾರಿಗೋ ಒಬ್ಬರಿಗೆ ದಾನ ಧರ್ಮ ಮಾಡೋದು, ಅಥವಾ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ಓದುವ ಮಕ್ಕಳಿಗೆ ಒಂದಷ್ಟು ಪುಸ್ತಕಗಳು ಇನ್ನೊಂದು ಕೊಡುವಂಥದ್ದು, ಭಿಕ್ಷಕರಿಗೆ ನೀವು ಹಣ ಕೊಟ್ಟು ಆಸೆ ತೋರಿಸೋದಕ್ಕಿಂತ ಅವ್ರಿಗೆ ಆ ಟೈಮ್ಗೆ ಬೇಕಾದಂಥ ಊಟ ಕೊಡೋದು. ಯಾವಾಗಲೂ ನಾವು ಏನು ಹೇಳ್ತೀವಿ ಗೊತ್ತಾ, ಹೊಟ್ಟೆ ಇದೆಯಲ್ಲ, ಹೊಟ್ಟೆಗೆ ನಾವು ಯಾರಿಗಾದ್ರೂ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ಅಥವಾ ಹೊಟ್ಟೆನ ತುಂಬಿಸೋಕೆ ಇದೆಯಲ್ಲ, ಸುಮ್ಮನೆ ಯಾರ್ಯಾರಿಗೋ ಬರಲ್ಲ ಆ ಯೋಗ, ಸುಮ್ಮನೆ ಆ ಯೋಗ ಬರಲ್ಲ. ನೀವೇ ಯೋಚನೆ ಮಾಡಿ, ಅನ್ನ ಉಳಿದಿದ್ರೆ ನಾವೇ ತಿನ್ನೋಣ ಅಂತೀವಿ, ಅಥವಾ ಸ್ವೀಟ್ಸ್ ಉಳಿದಿದ್ರೆ ನೆಕ್ಸ್ಟ್ ನಮ್ಮ ಮನೇಲಿರೋರಿಗೆ ಯಾರಿಗೋ ಆಗುತ್ತೆ ಅಂತ ಹೇಳ್ತೀವಿ. ಸುಮ್ಮನೆ ನಾವು ಅವ್ರಿಗೆ ಯಾರಿಗೋ ಕೊಡೋಣ ಅನ್ನೋ ಮನಸ್ಸಿದೆಯಲ್ಲ, ಸುಮ್ಮನೆ ಯಾರಿಗೋ ಬರಲ್ಲ. ಸೊ ಈ ಥರದ್ರಿಂದ ಇದೆಲ್ಲ ಮಾಡ್ಕೊಂಡು ಬರೋದ್ರಿಂದ ಕೂಡ ಯೂನಿವರ್ಸ್ ನಿಮಗೆ ಕಾಯ್ತಾ ಇರುತ್ತೆ, ಪ್ರಕೃತಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀನೇನು ಮಾಡಿದೀಯಾ ಅದನ್ನೇ ನಿನಗೆ ವಾಪಸ್ ಕೊಡ್ತೀನಿ ನಾನು ಅಂತ ಹೇಳಿ. ನಾವು ಯಾವಾಗಲೂ ಅಷ್ಟೇ ದೇವ್ರಿಗೆ ಒಂದು ಹೂವು ಮುಡಿಸ್ತೀವಿ, ಆ ಹೂವು ಮುಡಿಸಿ ನಾವು ಏನೋ ಡಿಮ್ಯಾಂಡ್ ಮಾಡಿ ಆ ಪ್ರಾರ್ಥನೆಗಳನ್ನ ಇಟ್ಟು ಕೇಳುವಂಥದ್ದೆಲ್ಲ ಮಾಡ್ಕೊಳ್ತೀವಿ. ಸೊ ಆದರೆ ಭಗವಂತನಿಗೆ ಗೊತ್ತಿದೆ, ನೀವು ಕೊಟ್ಟಿರೋ ಹೂವಿಗೆ ಅದ್ರದ್ದು 10 ಪಟ್ಟನ್ನು ಅವರು ಒಗಾಸಿರ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನ ಒಂದು ಒಳ್ಳೆಯ ದೃಢಕ್ಕೆ ಆತ ಸೇರಿಸ್ತಾನೆ ಅಂತಾನೆ ಹೇಳಬಹುದು. ಸೊ ಇಲ್ಲಿ ನೀವು ಏನು ದಾನ ಧರ್ಮಗಳು ಮಾಡ್ಕೊಂಡು ಬರ್ತಿರೋ, ಒಳ್ಳೆತನನ ಮಾಡ್ಕೊಂಡು ಬರ್ತಿರೋ, ಯಾರ ಮೇಲೂ ಜಲಸಿ ಪಡೆದೇ ಇರುವಾಗ, ಈ ಹಿಂದೆ ಹೊಡ್ತಾ ಬಿದ್ದಿದ್ದು ಅದೇ ವಿಚಾರಕ್ಕೆ.
ನೀವು ಯಾರಿಂದನೂ ಏನೋ ಒಂದು ಕಿತ್ಕೊಂಡಿದ್ರೆ ಹಾಗಾಗಿ ಭಗವಂತ ನಿಮ್ಮಿಂದ ಏನೋ ಒಂದು ಕಿತ್ಕೊಂಡ. ನೀವು ಯಾರ್ದೋ ಲೈಫಲ್ಲಿ ಏನೋ ಒಂದು ತಪ್ಪು ಮಾಡಿದ್ರಿ, ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ದ. ಇಲ್ಲಿ ಬರ್ನಿಂಗ್ ಟವರ್ ಬಂತು ಅಂದ್ರೆ ನನಗೆ ಅದೇ ಅನ್ಸೋದು ಅನ್ನೋದಕ್ಕಿಂತ ಈ ಕಾರ್ಡ್ ರೀಡಿಂಗ್ ನೋಡಿದಾಗ ನಿಮ್ಮ ಎನರ್ಜಿ ಇಲ್ಲಿ ಕನೆಕ್ಟ್ ಆದಾಗ ನಮ್ಮ ಬಾಯಲ್ಲಿ ಏನು ಬರ್ತಾ ಇರುತ್ತೋ ಬರ್ತಾನೆ ಇರುತ್ತೆ. ನಾನು ಎದುರುಗಡೆ ಕುತ್ಕೊಂಡು ಕ್ಲೈಂಟ್ಸ್ಗಳಿಗೂ ಕೂಡ ನಾನು ಅದೇ ರೀತಿನೇ ಉತ್ತರ ಕೊಡೋದು. ಸೊ ಹಾಗಾಗಿ ನಾನು ಹೇಳೋದೇನು ಗೊತ್ತಾ, ನನಗೇನೋ ಒಳ್ಳೇದಾಗತ್ತೆ ಅಂತಲೇ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಾನು ಇದೇ ರೀತಿ ಬದಲಾಗಬೇಕು ಜೀವನದಲ್ಲಿ, ಹಾಗಾಗಿ ನನ್ನ ಜೀವನದಲ್ಲಿ ಎಲ್ಲಾನು ಕೂಡ ಬರ್ತಾ ಹೋಗುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಕಾನ್ಸೆಪ್ಟ್ ಮಾಡ್ಕೊಳ್ಳಿ. ಸಿಟ್ಟು ಬಂತಾ, ಜಗಳ ಆಡಬೇಕಾ, 10 ನಿಮಿಷ ಅಲ್ಲಿಂದ ಎದ್ದೋಗ್ಬಿಡಿ. ಅಲ್ಲಿಂದ ಎದ್ದೋಗ್ಬಿಟ್ರೆ ಒಂದು ಒಳ್ಳೆಯ ದೊಡ್ಡ ರಿಲೀಫೇ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಲೈಫಲ್ಲಿ ಏನು ಆಗಬೇಕಾಗಿತ್ತಲ್ಲ ಅದು ಪ್ರಕೃತಿಯಿಂದನೇ ಆಗಿರುವಂತಹ ಹೊಡೆತ, ಯೂನಿವರ್ಸ್ ಅದು ನಿನ್ನ ಲೈಫಲ್ಲಿ ಬಂದರೆ ನೀನು ಪಾಠ ಕಲಿದೆ ನೀನು ಮುಂದಕ್ಕೆ ಹೋಗ್ತಿ, ಮತ್ತೆ ದುಡುಕಿ ಏನಾದರೂ ಒಂದು ಮಾಡ್ತಿ ಅನ್ನೋದಕ್ಕೋಸ್ಕರ ಈ ಒಂದು ಪಾಠನ ಕಲಿಸಿದೆ ಅಂತ ಹೇಳ್ಬೋದು. ಈ ಹಿಂದೆ ಅದು ಯಾವುದೇ ದುರಂತವಾದ ಏನೇ ಘಟನೆಗಳು ನಡೆದಿರಲಿ, ಸೊ ಅದಕ್ಕೆ ಕಾರಣನೇ ಅದು ಪ್ರಕೃತಿನೇ ಮಾಡಿದ್ದು. ಪ್ರಕೃತಿ ಗೊತ್ತಿದೆ ಯಾವುದನ್ನ ಯಾವ ಟೈಮಿಗೆ ತಗೊಳ್ಬೇಕು, ಯಾವುದನ್ನ ಯಾಕೆ ತಗೊಳ್ತು ಅನ್ನೋದು ಪ್ರಕೃತಿಯಿಂದನೇ ಕೊಟ್ಟಿರುವಂಥ ಹೊಡೆತ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೋನ್, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ನಡೀತಿರುವಂತಹ ಘಟನೆಗಳಿಗೆ ಮುಖ್ಯ ಕಾರಣಗಳೇನು, ಯಾವ ಘಟನೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ, ಆ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಬೇಕಾಗತ್ತೆ. ಎಚ್ಚರಿಕೆಯಿಂದ ತಮ್ನೇಲ್ಗಳನ್ನ ನೋಡಿ ನೀತಾ ಟ್ಯಾರೋ ರೀಡಿಂಗ್ ಅಂತ ನೋಡಿ ನೀವು ಮುಂದುವರಿಸಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದೆರಡು ಕಾರ್ಡ್ ಇಟ್ಕೊಂಡು ತುಂಬ ಸ್ಕ್ಯಾಮ್ಗಳನ್ನ ಮಾಡ್ತಿದ್ದಾರೆ, ಸಬ್ ಟೈಟಲ್ಸ್ಗಳನ್ನ ನಂದೇ ಇಟ್ಟು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ನಡೀತಾ ಇದೆ. ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬೋದು. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಿ, ಹಣದ ವಿಚಾರಕ್ಕೆ ತುಂಬಾ ನೀವು ಎಫರ್ಟ್ ಹಾಕ್ತಾ ಇದ್ದೀರಿ. ಒಂದಷ್ಟು ನಿಮ್ಮ ಫ್ಯಾಮಿಲಿ ಕೂಡ ಎಫರ್ಟ್ ಹಾಕ್ತಾ ಇದೆ. ಹಣದ ವಿಚಾರಕ್ಕೆ ಆಗಿರ್ಬೋದು, ಆ ಕೆಲಸ ಆಗಲಿ ಅನ್ನೋದಕ್ಕೆ ನಿಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರಬಹುದು, ಮಗ ಏಳಿಗೆ ಆಗಲಿ ಮಗಳು ಏಳಿಗೆ ಆಗಲಿ ಅನ್ನೋ ವಿಚಾರಕ್ಕೆ ಪ್ರೊಸೆಸ್ಸಿಂಗಲ್ಲಿ ಇದ್ದಾರೆ. ಸೊ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಹೋಗಬೇಕು ಅಂತ ಹೋಗ್ತೀರಿ, ಬಟ್ ಆದರೆ ಎಲ್ಲ ಥರದ ಧೈರ್ಯ ಇದೆ. ಈ ರೀಡಿಂಗ್ ಹೆಣ್ಣು ಮಕ್ಕಳು ನೋಡಿರಲಿ, ಗಂಡು ಮಕ್ಕಳು ನೋಡ್ತಾ ಇರಲಿ, ಏನೇ ಇರಲಿ, ಇಲ್ಲಿ ನೋಡ್ತಾ ಇರುವಂಥವ್ರಿಗೆ ಏನಿದೆ ಅಂತ ಹೇಳಿದ್ರೆ ಮನೆನ ಒಂದು ಒಳ್ಳೆಯ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನುವ ಸ್ಫೂರ್ತಿ ಇದೆ. ಅದು ತುಂಬ ಗ್ರೇಟ್ ಅನ್ಸುತ್ತೆ. ಈ ರೀಡಿಂಗ್ ನಾನು ಏನು ನೋಡ್ತಾ ಇದ್ದೀನಿ ತುಂಬ ಖುಷಿ ಇದೆ ನನಗೆ. ಆದರೆ ಯಾವುದೋ ಒಂದು ಸಾಧನೆ ಮಾಡಬೇಕಾದ್ರೂ ಅಥವಾ ಏನೋ ಒಂದು ಮಾಡಬೇಕಾದ್ರೆ ಜನಗಳು ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ಒಂದು ಜಲಸಿಯಿಂದ ನಿಮ್ಮ ಕೆಲಸ ಕೆಡ್ತಾ ಇದೆ, ಇನ್ನೊಂದು ನಿಮ್ಮ ಜೊತೆಗೆ ಇದ್ದು ಕುತಂತ್ರಿ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು, ನಿಮ್ಮನ್ನ ಸೈಲೆಂಟ್ ಆಗಿರೋರನ್ನ ರಚ್ಚಿಗೆ ತರಿಸುವಂಥದ್ದಾಗಿರಬಹುದು, ಅಥವಾ ನಿಮ್ಮನ್ನ ಬೇರೆಯವರ ಮುಂದೆ ಕೆಟ್ಟವ್ರನ್ನಾಗಿ ಮಾಡುವಂಥದ್ದು. ಈ ರೀತಿ ಮಾಡ್ತಾ ಇರೋದ್ರಿಂದ ನೀವು ಡಿಸ್ಟರ್ಬ್ ಆಗಿಬಿಡ್ತೀರಿ ಆ ಮೂಮೆಂಟಿಗೆ. ಆ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಆ ಕೆಲಸನ ಮಾಡೋದಕ್ಕೆ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಏನಿದೆಯಲ್ಲ ಒಳ್ಳೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಟೀಮ್ ವರ್ಕ್ ಆಗಿ ಈ ಥರ ಮಾಡು ನಾನಿದ್ದೀನಿ ಅನ್ನುವ ಥರ ಸಪೋರ್ಟ್ ಆಗಿರ್ಬೋದು. ಇನ್ನು ಕೆಲವ್ರ ಲೈಫಲ್ಲಿ ಅವರ ಫ್ಯಾಮಿಲಿಯಲ್ಲಿ ಈ ಥರ ಮಾಡಿದ್ರೆ ಮುಂದೆ ಹೋಗ್ತಾನ ಆ ರೀತಿ ಕೂಡ ಮಾತಾಡಿ ನೋವು ಮಾಡುವಂಥದ್ದಾಗಿರ್ಬೋದು. ಈ ಥರದ್ದು ಕೂಡ ಇದೆ. ಆ ಥರನೂ ಕೂಡ ಕೆಲವರು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮನೆ ಒಳಗಿನ ಜನದಕ್ಕಿಂತ ಮನೆಯ ಹೊರಗಡೆ ಜನ ಏನಿದಾರಲ್ಲ ಜಲಸಿ ಪಟ್ಕೊಂಡು ನೀವು ಏನು ಸ್ಟಾರ್ ಆಗಬೇಕಾಗಿತ್ತು ಇಲ್ಲಿಗೆ, ಅದನ್ನ ನಿಮ್ಮನ್ನ ಡೌನ್ಫಾಲ್ ಆಗೋದನ್ನೇ ಅವರು ಕಾಯ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇಲ್ಲಿ ಕೆಲವು ಕೆಟ್ಟ ಕಣ್ಣುಗಳಿಂದ ಜಲಸಿ ಪಡುವಂತಹ ವ್ಯಕ್ತಿಗಳಿಂದ ನೀವು ಮುಂದೆ ಹೋಗ್ತಾ ಇದ್ದ ಹಾಗೇನೆ ಒಂದು ಭಯ ಶುರು ಆಗುತ್ತೆ. ಇದು ನನ್ನ ಕೈಯಲ್ಲಿ ಆಗಲ್ವಾ ಅನ್ನೋದಕ್ಕೆ ಸ್ಟ್ರಕ್ ಆಗಿಬಿಡ್ತೀರಿ. ಮುಂದೆ ಜೀವನ ಸಾಗಿಸೋದ್ರಲ್ಲಿ ನನ್ನ ಕೈಯಲ್ಲಿ ಆಗದೇ ಇಲ್ವೇನೋ, ಕಷ್ಟಪಟ್ಟು ಒಂದು ದಿನ ಚೆನ್ನಾಗಿರುವಂಥದ್ದು, ಇನ್ನೊಂದು ದಿನ ಏರುಪೇರುಗಳು ಮಾಡ್ಕೊಳ್ಳೋ ಅಂಥದ್ದು, ನನ್ನ ಕೈಯಲ್ಲಿ ಆಗದೇ ಇಲ್ವೇನೋ, ಕೈ ಬಿಟ್ಬಿಡ್ಬೇಕೇನೋ, ಇದರಿಂದ ನನಗೆ ಆಗದೇ ಇಲ್ಲ ಅಂತ
ಆ ಪೀಕ್ ಲೆವೆಲ್ವರೆಗೂ ಕೂಡ ಜನಗಳು ನಿಮ್ಮನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳಬಹುದು. ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಿ ಈಗ ಅಂತ ಹೇಳಿದ್ರೆ, ಒಂದು ದಿನ ಸಂಪತ್ತು ಇನ್ನೊಂದು ದಿನ ಅಸಂಪತ್ತು ಅನ್ನೋ ರೀತಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕೆಲವರು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಆಗುವಾಗಿ ಮಾತಾಡುವಂಥದ್ದು, ಅಥವಾ ನೀವು ಏಳಿಗೆ ಆಗೋದೇ ಇಲ್ಲ ಅನ್ನೋ ತರ ನೀವು ಅವ್ರ ಮೈಂಡಲ್ಲಿ ಅವರೇ ಸಿಗ್ನೇಚರ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ದುಡಿದ್ರು ಅಷ್ಟೇನೆ, ನಮ್ಮ ಮುಂದೆ ಬರೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ನಾನು ಎಂಟೈರ್ ರೀಡಿಂಗ್ ನೋಡೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ನಾನು ಅಂತ ಹೇಳಿದ್ರೆ, ಈಗಿನ ಯಾವುದೇ ಸಂದರ್ಭಕ್ಕೆ ಕಾರಣ ಏನು, ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಡೌನ್ಫಾಲ್ ನೋಡೋದಕ್ಕೆ ಅಂತಾನೆ ಕೆಲವು ಜನಗಳು ಕಾದು ಕೂತಿದ್ದಾರೆ. ಹಾಗಾಗಿ ನೀವು ಒಂದಷ್ಟು ಕ್ಲೆನ್ಸ್ ಆಗಬೇಕಾಗತ್ತೆ. ನನ್ನ ಈ ಓವರ್ ಆಲ್ ಕಾರ್ಡ್ ನೋಡೋದ್ರಿಂದ ಸಾಕಾಗೋಗಿದೆ, ಲೈಫು ಇನ್ನು ಮುಗಿತೇನೋ, ನನ್ನ ಕೈಲಿ ಏನೂ ಆಗೋದೇ ಇಲ್ವೇನೋ, ನಾನು ಸಾಧನೆನೇ ಮಾಡೋದಕ್ಕಾಗಲ್ವೇನೋ, ನಾನು ಅನ್ಕೊಂಡಿದ್ದು ಗೋಲ್ ಮಾಡೋದಕ್ಕೆ ಆಗಲ್ವೇನೋ, ಮನೆ ಕಟ್ಟೋದಕ್ಕಾಗಲ್ವಾ, ಸೈಟ್ ಕಟ್ಟೋದಕ್ಕಾಗಲ್ವಾ, ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ವಾ, ಇಲ್ಲಿಗೆ ಹೋಗೋದಕ್ಕಾಗಲ್ವಾ, ಈ ಕೆಲಸ ಸಿಗಲ್ವಾ, ಇಲ್ವಾ 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 ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನ ಆ ರೀತಿ ಜನಗಳು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ. ಆ ಕೆಟ್ಟ ಕಣ್ಣುಗಳು ಏನಿದೆಯಲ್ಲ, ನಿಮ್ಮನ್ನ ಏಳಿಗೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಆ ಕೆಟ್ಟ ಕಣ್ಣು ನಿಮ್ಮ ಮುಂದೆ ಹಿತವಾಗಿಯೇ ಇರಲಿ, ಹಿರಿತವಾಗಿಯೇ ಇರಲಿ. ಅಂದ್ರೆ ನೋಡಿ, ನಿಮ್ಮನ್ನ ಆದ್ರೂ ಆಗಿರಬಹುದು, ಫ್ಯಾಮಿಲಿಗಳಲ್ಲಿ ಯಾವುದೋ ಒಂದು ಕೆಲವು ಪರ್ಸನ್ಸ್ಗಳಾಗಿರಬಹುದು, ಹೊರಗಿನವರಾದ್ರೂ ಆಗಿರಬಹುದು. ಫ್ಯಾಮಿಲಿ ಮೀನ್ಸ್ ನಿಮ್ಮ ಒಂದು ಗೂಡಿದೆಯಲ್ಲ, ಅಪ್ಪ ಅಮ್ಮ ಅಣ್ಣ ತಂಗಿ ಇವರೆಲ್ಲ ಇದಾರಲ್ಲ, ಅವ್ರು ಯಾರು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಫಾರ್ ರಿಲೇಟಿವ್ಸ್ ಅಂತ ಏನಿರುತ್ತಲ್ಲ, ಅವರಿಂದ ನಿಮ್ಮ ಡೌನ್ಫಾಲ್ನ ಅವ್ರು ತುಂಬ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಅವರೇ ಒಂದು ಇಮ್ಯಾಜಿನಲ್ಲಿದ್ದಾರೆ, ಇವ್ರು ಇಷ್ಟೇ ಬಾಳೋದಕ್ಕಾಗೋದು, ಇವ್ರು ನಮ್ಮ ಮಕ್ಕಳ ಮುಂದೆ ಬಾಳೋದಕ್ಕಾಗಲ್ಲ, ಇವ್ರು ಹಾಗಿರೋದಕ್ಕಾಗಲ್ಲ, ಹೀಗಿರೋದಕ್ಕಾಗಲ್ಲ ಅನ್ನುವಂಥ ವಿಚಾರಗಳಿದ್ದಾರೆ. ಬಟ್ ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರಿದಾರಲ್ಲ, ನಮ್ಮ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಅಕ್ಕ ತಂಗಿ ಯಾರೇ ಇರಲಿ, ಅವ್ರು ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರನೇ ಅವರು ಒಂದು ಒಳ್ಳೆ ಪ್ರೊಸೆಸಿಂಗಲ್ಲಿದ್ದಾರೆ. ಬಟ್ ಆದರೆ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಕ್ಕಾಕೊಂಡಿದ್ರಿ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದಷ್ಟು ನೀವು ಆಧ್ಯಾತ್ಮಿಕ ಸ್ಪಿರಿಚುವಲ್ ಕಡೆ ಏನಾದರೂ ಸಾಧನೆ ಮಾಡೋರಿದ್ದೀರಿ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಕಡೆ ಅಂದರೆ ಸೈಲೆಂಟಾಗಿ ಕೂತ್ಕೊಳ್ಳೋದು, ಸೈಲೆಂಟಾಗಿ ಮೆಡಿಟೇಷನ್ ಮಾಡುವಂಥದ್ದು, ನಿಮ್ಮ ಮುಂದಿನ ಸ್ಟೆಪ್ನ ಬೇರೆಯವ್ರ ಹತ್ರ ಹೇಳದೇ ಇರುವಂಥದ್ದು, ಅಲ್ಲಿವರೆಗೂ ಒಂದು ಬಾಯಿನ ತಡೆಯಲ್ಲಿ ಇಟ್ಕೊಳ್ಳುವಂಥದ್ದು. ಯಾಕೆಂದರೆ ನೀವು ಖುಷಿಯಾಗಿದ್ದಾಗ ಎಲ್ಲರೂ ನಮ್ಮವ್ರೆ ಅಂತ ಹೇಳಿ ಫ್ಲೋ ಅಲ್ಲಿ ಹೇಳ್ಬಿಡ್ತೀರಿ. ಸೊ ಆಗ ನಿಮ್ಗೇನಾಗತ್ತೆ ಅಂತ ಹೇಳಿದ್ರೆ, ಕೆಲವು ಕಣ್ಗಳಿಂದನೇ ನೀವು ಮುಂದೆ ಹೋಗೋದಕ್ಕೆ ಬರ್ತಾನೆ ಇಲ್ಲ. ಕಷ್ಟ ಅನ್ನಿಸ್ತಾ ಇದೆ. ಈಸಿಯಾಗಿ 10 ನಿಮಿಷಕ್ಕೆ ತಲುಪುವಂಥ ಡೆಸ್ಟಿನಿಯಲ್ಲಿರುವ ದಾರಿ ಗಂಟೆಗಟ್ಟಲೆ ಟೈಮ್ ತಗೊಳ್ತಾ ಇದೆ ನಿಮಗೆ. ಸೊ ಹಾಗಾಗಿ ಈ ರೀತಿ ಎಲ್ಲ ನೀವು ಮಾಡ್ಕೊಂಡು ಬರೋದು. ಕೆಲವರು ಸಿಟ್ರಿನ್ ಬ್ರಾಸ್ಲೆಟ್ನ ಆರ್ಡರ್ ಮಾಡ್ಕೊಂಡಿದ್ರಿ, ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ನ ಆರ್ಡರ್ ಮಾಡ್ಕೊಂಡಿದ್ರಿ. ಅದರಿಂದ ಕೂಡ ನಿಮಗೆ ಅದ್ಭುತವಾದ ಲಾಭ ಇದೆ, ಬರ್ತಾ ಇದೆ, ಡಿಸ್ಪ್ಯಾಚ್ ಆಗಿದೆ. ಬರ್ತಾ ಇದ್ದಾಗೆ ಅದನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಹೀಲಾಗಿ ಕಳಿಸಿರುವಂಥದ್ದು. ಅದನ್ನು ಹಾಕ್ಕೊಂಡ ಮೇಲೆ ಅದ್ರ ಚಮತ್ಕಾರನೇ ಬೇರೆ. ಯಾರು ಏನಾದರೂ ಕಣ್ಣು ಹಾಕ್ಕೊಳ್ಳಿ, ನನ್ನ ಕ್ಲೈಂಟ್ಸಿಗೆ ಯಾರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಆಗಲಿ. ಯಾಕೆಂದರೆ ನನ್ನ ಸುಮ್ಮನೆ ಯೂಟ್ಯೂಬ್ ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ ಇದೆಲ್ಲ ಬಾಯಿ ಮಾತಿಗೆ ಏನೂ ಹೇಳಲ್ಲ ನಾನು. ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೆ. ಸೊ ಇಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ಇನ್ನು 2 ತಿಂಗಳುಗಳ ಕಾಲ ಈ ರೀತಿ ಆಟಗಳೆಲ್ಲ ನಡೆದ್ರೂ ನಂತರ ಇಲ್ಲಿ ನಿಮ್ಮ ಲೈಫ್ಗೆ ಒಂದೊಳ್ಳೆ ಅಬಂಡೆನ್ಸ್ ಬರುವಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ಏನೇ ಬ್ಲಾಕೇಜ್ ಇದ್ರೂ ಸರಿ ಹೋಗುವಂಥದ್ದಾಗಿರ್ಬೋದು. ಇಲ್ಲಿ ಹಿರಿಯರ ಜೊತೆಗೆ ಏನಾದರೂ ನೀವು ಮನಸ್ತಾಪಗಳು ಮಾಡ್ಕೊಂಡಿದ್ರಿ ಅಂದರೆ ಅದು ಕೂಡ ಸರಿ ಹೋಗುತ್ತೆ. ಯಾರೋ ಒಬ್ಬಳು ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ ನೀವು ಯೂನಿವರ್ಸಿಟಿ ಕನೆಕ್ಟ್ ಆದಾಗ ಅಂದರೆ ನೀವು ಹಳ್ಳಿಯವರು ನೋಡ್ತಿರ್ತೀರಿ, ದಿಲ್ಲಿಯವರು ನೋಡ್ತಿರ್ತೀರಿ. ಸೊ ನೀವು ದೇವರನ್ನ ಬಲವಾಗಿ ನಂಬಿದಾಗ, ರಾಯರೇ ಆಗಿರಬಹುದು, ಪಟ್ಟಂಥ ದೇವರೇ ಆಗಿರ್ಬೋದು, ಹನುಮರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಲವಾಗಿ ನೀವು ಅವರನ್ನು ನಂಬಿದಾಗ ಅವರೇ ಒಂದು ಒಳ್ಳೆಯ ವ್ಯಕ್ತಿಯ ರೂಪದಲ್ಲಿ ಬಂದು ನಿಮ್ಮನ್ನು ಕೈ ಹಿಡಿಯುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಈ ರೀಡಿಂಗ್ ನನಗೆ ಅದೇ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರು ಮನೆಯಲ್ಲಿ ಈ 2 ತಿಂಗಳಲ್ಲಿ ಒಂದು ನಾಯಿ ಮರಿಯ ಪ್ರವೇಶ ಆಗುವಂಥದ್ದು, ನಾಯಿ ಮರಿ ತಗೊಂಡು ಬರುವಂಥದ್ದು, ನಾಯಿನ ಕರ್ಕೊಂಡು ಸಾಕುವಂಥದ್ದು, ಇದೆಲ್ಲ ಇದೆಯಲ್ಲ, ನಾಯಿ ಸಾಕುವಂಥದ್ದು, ಇದೆಲ್ಲ ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ತೆಗೆದು ಹಾಕತ್ತೆ. ನೆಗೆಟಿವ್ ಎನರ್ಜಿ ಅದು ಹೊರಗಡೆ ಹೋಗ್ತಾ ಇರುವಾಗ ಏನೇ ಇರ್ಬೋದು. ನಿಮ್ಗೆ ಕೆಲವ್ರಿಗೆ ನಾಯಿ ಅಂದರೆ, ಪೆಟ್ಸ್ ಅಂದರೆ ತುಂಬ ಇಷ್ಟ ಇರ್ಬೋದು, ಪೆಟ್ಸ್ ಅಂದರೆ ಕೆಲವ್ರಿಗೆ ಇಷ್ಟ ಇಲ್ಲ ಇರ್ಬೋದು. ಸೊ ಅದು ಹೊರಗಡೆ ಪ್ರವೇಶ ಹೋದಾಗ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ಅದು ತೆಗೆದು ಹಾಕತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 2 ತಿಂಗಳ ನಂತರ ಏನಿದೆಯಲ್ಲ,
ಇಲ್ಲಿ ಒಂದಷ್ಟು ನೀವು ಹೀಲ್ ಆಗಿರ್ತೀರಿ. ಹೀಲ್ ಆಗಿರ್ತೀನಿ ಅಂದರೆ ಎಷ್ಟೋ ಜನ ನನ್ಗೆ ಕೊಟ್ಟಿರೋ ಬ್ರಾಸ್ಲೆಟ್ಸ್ ಆಗಿರ್ಬೋದು ಹಾಕೊಳ್ತೀರಿ ಅನಿಸುತ್ತೆ, ಅಥವಾ ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಿರ್ತೀರಿ ಅನಿಸುತ್ತೆ. ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಒಂದು ಒಳ್ಳೆ ಹೀಲ್ ಆಗಿ ನಿಮಗೆ ಯಾರು ಕೂಡ ಟಚ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಭಗವಂತನ ಆಶೀರ್ವಾದ ತುಂಬ ಚೆನ್ನಾಗಿದೆ. ಇಲ್ಲಿ ಐಪ್ರಿಸ್ಟಸ್ ಬಂದಿರೋದ್ರಿಂದ ಯಾರು ಯಾವ ರೀತಿ ಇದ್ದಾರೆ, ಯಾರನ್ನ ನಾನು ಯಾವ ರೀತಿ ಡೀಲ್ ಮಾಡಬೇಕು, ಯಾರನ್ನ ನಾನು ಹೇಗಿಡಬೇಕು, ಎಲ್ಲಾನು ಕೂಡ ಒಂದು ಒಳ್ಳೆಯ ಯೋಚನೆಯಲ್ಲಿ ಇರ್ತೀರಿ. ಇಲ್ಲಿ ನನಗೆ ನೋಡಿ, ಈಕೆ ತಲೆ ಮೇಲೆ ಪೂರ್ಣ ಚಂದ್ರ ಕಾಣ್ತಾ ಇರೋದ್ರಿಂದ ಒಳ್ಳೊಳ್ಳೆ ಐಡಿಯಾಸ್ಗಳು, ನಾನು ಯಾರ ಮುಂದೆ ಯಾರು ನನ್ನ ಡೌನ್ಫಾಲ್ ಮಾಡಬೇಕು ಅಂತ ನೋಡ್ಕೊಂಡು ಕಾಯ್ತಾ ಕೂತಿದ್ರು ಅವ್ರಿಗೆ ಸರಿಯಾದ ಉತ್ತರಗಳನ್ನ ನಾನು ಕೊಡಬೇಕು, ನನ್ನ ಕೆಲಸಗಳಿಂದನೇ ಕೊಡಬೇಕು ಅನ್ನುವ ರೀತಿ ಪ್ರಕೃತಿನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈ ರೀಡಿಂಗ್ಸ್ಗಳಲ್ಲಿ ನಾನು ನೋಡೋದ್ರಿಂದ ನಾಯಿ ಪ್ರವೇಶ ಆಗುತ್ತೆ, ಹಿರಿಯರ್ ಪ್ರವೇಶ ಆಗುತ್ತೆ, ಇಲ್ಲಿ ಒಂದು ಪುಟ್ಟ ಮಗುವ ಪ್ರವೇಶ ಆಗುವಂಥದ್ದಿದೆ, ಒಂದು ಪುಟ್ಟ ಮಗು ನಿಮ್ಮ ಮನೆಯ ಒಳಗಡೆ ಬಂದು ಹೋಗುವಂಥ ಸಾಧ್ಯತೆನೂ ಇದೆ. ಹಿರಿಯರಿಂದ ಮನಸ್ತಾಪ ಆಗಿದ್ರೆ ಆ ಹಿರಿಯರು ನಿಮ್ಮ ಮನೆ ಒಳಗಡೆ ಬಂದು ಹೋಗ್ತಾರೆ. ಇಲ್ಲಿ ಗಂಡ ಹೆಂಡತಿ ನಡುವೆ ಅದೆಷ್ಟು ದೊಡ್ಡ ಮನಸ್ತಾಪ ಆಗಿದ್ರು ಪರವಾಗಿಲ್ಲ, ಇದೆಲ್ಲ ಕೆಟ್ಟ ಕಣ್ಗಳಿಂದನೇ ನಡೀತಾ ಇತ್ತು. ಸೊ ಅದು ಕೂಡ ರೀಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮನ್ನ ಯಾರು ಹಾಳು ಮಾಡಬೇಕು, ಯಾರು ನಿಮ್ಮನ್ನ ಈ ರೀತಿ ಇಡಬೇಕು ಅಂತ ನೋಡಿದ್ರಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಮುಳ್ಳಿನ ಹಾದಿಯಲ್ಲಿ ನಡಿಬೇಕು ಅನ್ನುವ ಇಚ್ಛೆ ಅವರದಾಗಿತ್ತು. ಯಾರದಾಗಿತ್ತು? ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾಗಿರಬಹುದು, ನೆಗೆಟಿವ್ ಎನರ್ಜಿನ ಪಾಸ್ ಮಾಡಿದಾಗಿರಬಹುದು, ಯಾರು ನಿಮ್ಗೋಸ್ಕರ ತುಂಬಾ ತಲೆ ಕೆಡಿಸ್ಕೊಂಡು ದೇವ್ರ ಮೊರೆ ಹೋಗೋದು, ಬ್ಲ್ಯಾಕ್ ಮ್ಯಾಜಿಕ್ಕೋ ಇನ್ನೊಂದು ತಂತ್ರಗಳು ಮಂತ್ರಗಳು ಏನೇ ಮಾಡಿರಲಿ, ಅವರು ಈ ರೀತಿ ನಿಲ್ಲುವಂತಹ ಒಂದು ಟೈಮ್ನ ನೀವು 3 ತಿಂಗಳ ನಂತರ ನೋಡ್ಬೋದು ಅಂತಾನೆ ಹೇಳ್ಬೋದು. 3 ತಿಂಗಳ ನಂತರ ಆ ವ್ಯಕ್ತಿ ಯಾವ ರೀತಿ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದಷ್ಟು ಡಿಪ್ರೆಷನ್ಗೆ ಹೋಗಿರುವ ರೀತಿ ಇದೆ, ಆಂಗ್ಸೈಟಿಗೆ ಹೋಗಿರುವ ರೀತಿ. ಯಾಕೆಂದ್ರೆ ನಿಮ್ಗೆ ಮೋಸ ಮಾಡೋರು ಯಾರು, ಮಾಡಿರೋರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ. ನೀವು ಒಂದು ಒಳ್ಳೆಯ ಹೀಲ್ ಆದಾಗ ಆ ವ್ಯಕ್ತಿನ ನೀವು ಈ ರೀತಿ ನೋಡ್ಬೋದು, ಒಳ್ಳೆ ಬೆಡ್ ರಿಡನ್ ರೀತಿ ನೋಡ್ಬೋದು. ಎಲ್ಲಾ ಹಾಸ್ಪಿಟಲ್ಗೆ ತೋರಿಸಿದ್ರು ಯಾವುದೇ ರೀತಿ ಕಾಯಿಲೆಗಳಿಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿ ನೋಡೋದಕ್ಕೆ ಒಳ್ಳೆ ಮಾನಸಿಕ ರೋಗಿ ತರ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾರೆ ನಿಮ್ಮ ಮುಂದೆ. ಸೊ ಇಲ್ಲಿ ಯಾರಿಂದ ಏನೇ ಆಗಿರ್ಲಿ, ನಿಮ್ಮ ಕೆಲಸ, ಬಿಸ್ನೆಸ್, ಮಗು, ಮನೆ ಏನೇ ಇರಲಿ, ಈ ಬ್ಲಾಕೇಜ್ ಓಪನ್ ಆಯ್ತು ಅಂತ ಹೇಳ್ತಿದ್ದಂಗೆ ಇದು ಎಲ್ಲ ನಿಮ್ಮ 3 ತಿಂಗಳ ನಂತರ ಭಗವಂತನ ಆಶೀರ್ವಾದದಿಂದನೇ ನಿಮಗೆ ಎಲ್ಲಾನು ಸೇರುವಂಥದ್ದಿದೆ. ಇಲ್ಲಿ ಮದುವೆ ವಿಚಾರವಾಗಿ ಯಾರಾದರೂ ನೋಡ್ತಾ ಇದ್ರೆ ಒಂದು ಒಳ್ಳೆಯ ವರ ಬರುವಂಥ ಸಾಧ್ಯತೆ ಇದೆ. ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ರೆ ಒಳ್ಳೆಯ ಪಾರ್ಟ್ನರ್ ಬರುವಂಥ ಸಾಧ್ಯತೆನೂ ಇದೆ. ಹೊಸ ಪ್ರೀತಿ, ಹೊಸ ಲೈಫು, ಗಂಡ ಹೆಂಡತಿ ನಡುವೆ ಇನ್ನಷ್ಟು ಬಾಂಡಿಂಗ್ ಶುರುವಾಗೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನಾನು ಬ್ರಾಸ್ಲೆಟ್ಸ್ಗಳನ್ನ ನಿಮ್ಗೆ ಹೇಳಿದ್ದೆ. ಸೊ ನಾನು ನಿಮಗೆ ತೋರಿಸಿದ್ದೆ ಅಲ್ಲ, ಬ್ಲ್ಯಾಕ್ ಟರ್ಮಲಿನ್ ಅಂತೇಳಿ ಸಾಕಷ್ಟು ಜನ ಆರ್ಡ್ರ್ ಮಾಡ್ಕೊಂಡಿದ್ದೀರಿ. ಸೊ ಇನ್ನಷ್ಟು ಯಾರು ಆರ್ಡ್ರ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಹೀಲಿಂಗಲ್ಲಿದೆ. ನಿನ್ನೆ ಸಾಕಷ್ಟು ಕರ್ನಾಟಕದಿಂದ ಇರಬಹುದು, ಎಲ್ಲ ಮೂಲೆಗಳಿಂದ ಕೂಡ ಆರ್ಡ್ರ್ ಮಾಡಿಕೊಂಡು ಇದ್ರ ಲಾಭನ ಅವರು ಪಡ್ಕೊಳ್ತಾರೆ. ನೆಕ್ಸ್ಟ್ ಇವ್ರಿಗೆ ರೀಚ್ ಆಗ್ತಾ ಇದೆ, ಇನ್ನು 2 ದಿನದಲ್ಲಿ ರೀಚ್ ಆಗ್ತಾ ಇದೆ. ಔಟ್ ಆಫ್ ಕಂಟ್ರಿ ಸಿಂಗಾಪುರ್, ಜರ್ಮನ್ ಇಲ್ಲೆಲ್ಲ ಕೂಡ ಕಳಿಸಿದ್ದಾಯಿತು ರೀಸೆಂಟಾಗಿ. ನೆನ್ನೆ ಧನ್ಯವಾದಗಳು. ನೆನ್ನೆ ಔಟ್ ಆಫ್ ಕಂಟ್ರಿಲಿ ಯಾರ್ಯಾರು ಇದೀರಿ ಅವ್ರಿಗೆಲ್ಲರಿಗೂ ರೀಚ್ ಆಗಿದೆ. ಅವರೆಲ್ಲರೂ ಅವರವರ ರಿವ್ಯೂನ ಕೊಡ್ತಾ ಇದ್ರಿ, ಹಾಕೊಳ್ಳೋದು ಹೇಗೆ ಅಂತಲೂ ಕೇಳ್ಕೊಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ಯಾರು ಇನ್ನೂ ಪರ್ಚೇಸ್ ಮಾಡಿಲ್ಲಲ್ಲ, ಈ ಥರದ್ದೊಂದು ತೊಗೊಂಡು ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಸರಿ ಹೋಗುವಂಥದ್ದಿದೆ. ಸೊ ಒಂದಷ್ಟು ನೆಗೆಟಿವ್ ಎನರ್ಜಿ ಕಾಣ್ತಾ ಇರೋದ್ರಿಂದ ನೀವು ಇದನ್ನು ಮಾಡಲೇಬೇಕಾಗತ್ತೆ. ನಿಮ್ಮ ಅನುಕೂಲ, ನೀವು ಎಲ್ಲಿ ಬೇಕಾದರೂ ಇದು ಮಾಡ್ಕೊಳ್ಬೋದು. ಬಟ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ಯೂರ್ ಸ್ಟೋನ್ಸ್ಗಳು ನಿಮಗೆ ಸಿಗೋದು ತುಂಬ ಕಷ್ಟ ಅನಿಸುತ್ತೆ. ಎಲ್ಲೆಲ್ಲೋ ಹೋಗಿ ನೀವು ಯಾಮಾರಬೇಡಿ. ಯಾಕೆಂದರೆ ನಾವು ಇದನ್ನು ಪುಣೆಯಿಂದನೇ ಸರ್ಟಿಫೈಡ್ ನಾವು ಜಮ್ಸ್ಗಳನ್ನ ನಾವು ಪರ್ಚೇಸ್ ಮಾಡುವಂಥದ್ದಾಗಿರುತ್ತೆ. ಇದನ್ನು ಹಾಗೆ 11 ದಿನಗಳ ಕಾಲ ಹೀಲ್ ಮಾಡುವಂಥದ್ದಾಗಿರುತ್ತೆ. ನಿಮ್ಮ ಕಷ್ಟಗಳು, ನಿಮ್ಮ ಆರ ಯಾವ ರೀತಿ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಆ ಬೇಸ್ ಮೇಲೆ ಇದನ್ನು ಹೀಲ್ ಮಾಡಿ ನಿಮಗೆ ಕಳಿಸುವಂಥದ್ದಾಗಿರುತ್ತೆ. ಸೊ ನೀವು ಯಾವುದೇ ವಿಚಾರ ಆಗಿರಲಿ, ಗಂಡ ಹೆಂಡತಿ ನಡುವೆ ಏನೇ ಇರಲಿ, ಏನೇ ವಿಚಾರದಿಂದ ನೀವು ಕುಗ್ಗು ಹೋಗಿರಲಿ, ನಿಮ್ಗೆ ಒಳ್ಳೆ ಸಪೋರ್ಟಿವ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಯಾರು ಏನೇ ನೆಗೆಟಿವ್ ಎನರ್ಜಿ ಪಾಸ್ ಮಾಡಿರಲಿ ಅದರಿಂದ ನೀವು ಬದುಕೊಳ್ಬೋದು, ಉಳ್ಕೊಳ್ಬೋದು. ಅವ್ರನ್ನ ನೀವು ಇವತ್ತು ಏನು ಅನುಭವಿಸ್ತಾ ಇದ್ದೀರಲ್ಲ ಅದನ್ನು 3 ಪಟ್ಟಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಇದೊಂದು ರೀಡಿಂಗ್ನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.